ಇನ್ನು ರಾಜ್ಯದಲ್ಲಿ ಮತ್ತೊಂದು ಸಿನಿಮಾ ಸ್ಟೈಲ್ನ ದರೋಡೆ ನಡೆದಿರುವಂಥದ್ದು ಬೆಳಕಿಗೆ ಬಂದಿದೆ. ಮತ್ತೊಂದು ಸಿನಿಮಾ ಸ್ಟೈಲ್ನ ರೀತಿಯಲ್ಲಿ ದರೋಡೆ ಮಾಡಿರುವಂತಹ ಪ್ರಕರಣ ಇದೆ. ಈ ಹಿಂದೆಯೂ ಕೂಡ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ಮಾಡಿ ದರೋಡೆಕೋರರು ಪರಾರಿಯಾಗಿದ್ದರು. ವಿಜಯಪುರದಲ್ಲಿ ಬೆಚ್ಚಿ ಬೀಳಿಸ್ತಾ ಇದೆ ಬ್ಯಾಂಕ್ ದರೋಡೆ ಪ್ರಕರಣ. ಚಡಚಣ SBI ಬ್ಯಾಂಕ್ನಲ್ಲಿ ಸಿನಿಮಿಯ ಮಾದರಿಯಲ್ಲಿ ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಅದು ಕೂಡ ಮಿಲಿಟರಿ ವೇಷದಲ್ಲಿ ಕಾರು ಬೈಕ್ಗಳಲ್ಲಿ ಈ ಗ್ಯಾಂಗ್ ಬರುತ್ತೆ. ಧರಿಸ್ಕೊಂಡು ಬಂದಿರೋದೇ ಮಿಲಿಟರಿ ವೇಷದಲ್ಲಿ ಬಂದು ಬ್ಯಾಂಕ್ ಲೂಟಿ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಮ್ಯಾನೇಜರ್, ಕ್ಯಾಶಿಯರ್, ಸಿಬ್ಬಂದಿ ಕೈಕಾಲು ಕಟ್ಟಿ ಈ ಕೃತ್ಯ ಎಸಗಿದ್ದಾರೆ. ದರೋಡೆ ಮಾಡಿದ ಬಳಿಕ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಬ್ಯಾಂಕ್ನಿಂದ ಒಟ್ಟು 21 ಕೋಟಿ 4 ಲಕ್ಷ ಮೌಲ್ಯದ ಚಿನ್ನಾಭರಣ ದರೋಡೆ ಮಾಡಲಾಗಿದೆ. 1 ಕೋಟಿ 4 ಲಕ್ಷ ನಗದು, 20 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನು ದರೋಡೆ ಮಾಡಲಾಗಿದೆ. ಇನ್ನು ದರೋಡೆಕೋರರು ಇದಕ್ಕಾಗಿ ಸುಪೀರಿಯರ್ ಪ್ಲ್ಯಾನ್ ಮಾಡಿಕೊಂಡಿದ್ದರು. ಯಾವುದೇ ಕಾರಣಕ್ಕೂ ಸಿಕ್ಕಾಕೊಳ್ಬಾರ್ದು. ಜೊತೆಗೆ ಸಿನಿಮಿಯ ಸ್ಟೈಲ್ನಲ್ಲಿ ಒಳಗಡೆ ನುಗ್ಗಿ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಇನ್ನು ಸಿಬ್ಬಂದಿಗಳು ನಿದ್ರೆಗೆ ಜಾರಿರುವಂಥದ್ದನ್ನು ಕೂಡ ನೋಡ್ತಾ ಇದ್ದೀರಿ. ಈ ರೀತಿ ಇದ್ದಾಗ ಸಹಜವಾಗಿ ದರೋಡೆಯಂತಹ ಪ್ರಕರಣಗಳಾಗತ್ತೆ. ಎಷ್ಟರ ಮಟ್ಟಿಗೆ ನಮ್ಮ ಬ್ಯಾಂಕ್ಗಳು ಸೆಕ್ಯೂರ್ ಆಗಿದೆ ಅನ್ನುವಂಥದ್ದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಮ್ಮ ಜನ ರಾತ್ರಿ ಹಗಲು ದುಡಿದು ಬೆವರು ಸುರಿಸಿ ದುಡಿದಿರುವಂತಹ ದುಡ್ಡು ಇದೇ ಬ್ಯಾಂಕ್ಗಳಲ್ಲಿ ಜಮೆಯಾಗಿರುತ್ತೆ. ಈ ಹಿಂದೆಯೂ ಕೂಡ ಒಂದು ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸಿತ್ತು. ಈಗ ಮತ್ತೊಂದು ದರೋಡೆ ರಾಜ್ಯವನ್ನು ಬೆಚ್ಚಿ ಬೀಳಿಸ್ತಾ ಇದೆ. ಸುಮಾರು 4:15 ಅಂತ ನಾನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಒಳಗಡೆ ಕರೆಸ್ಕೊತಾನೆ. ಆವಾಗ ಬ್ಯಾಂಕಲ್ಲಿದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತು 4 ಜನ ಪಬ್ಲಿಕ್ ಏನಿದ್ರು ಆ 10 ಜನಕ್ಕೆ ಬಂದೂಕು ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ. ತದನಂತರ ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ 1 ಕೋಟಿ 4 ಲಕ್ಷ ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ ಆ ಫ್ಲೆಜ್ ಇದ್ದಂಥ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನೌರ್ ಕೊಟ್ಟಿರೋದು 20 kg ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21 ಕೋಟಿ 4 ಲಕ್ಷದ ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವ್ರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿ. ಇನ್ನು ಈ ದರೋಡೆಕೋರರ ದರೋಡೆಯ ಪ್ಲ್ಯಾನ್ ಹೇಗಿತ್ತು ಅಂತ ನೋಡೋದಾದರೆ, ವಿಜಯಪುರದ ಚಡಚಣ SBI ಬ್ಯಾಂಕ್ ದರೋಡೆ ಮಾಡೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಈ ಗ್ಯಾಂಗ್ ಬಂದು ಲೂಟಿ ಮಾಡ್ಕೊಂಡು ಹೋಗಿದೆ. ದರೋಡೆ ಮಾಡಬೇಕು ಅಂತಲೇ ಮೊದಲೇ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಈ ದರೋಡೆಕೋರರು ಬಂದಿದ್ದರು. SBI ಬ್ಯಾಂಕ್ನ ಒಳಗಡೆ ಒಬ್ಬ ದರೋಡೆಕೋರ ಮೊದಲೇ ಬಂದು ಕೂತಿರ್ತಾನೆ. ಅಂದರೆ ಮೊದಲಿಗೆ ಬಂದು ಒಬ್ಬ ಒಳಗಡೆ ಕೂತಿದ್ದ. ಬ್ಯಾಂಕ್ ಕ್ಲೋಸಿಂಗ್ ಸಮಯದಲ್ಲಿ ಲಾಕರ್ ಓಪನ್ ಆಗಿತ್ತು. ಯಾವಾಗ ಕ್ಲೋಸ್ ಮಾಡಬೇಕು ಆ ಸಂದರ್ಭದಲ್ಲಿ ಲಾಕರ್ ಓಪನ್ ಆಗಿತ್ತು. ಲಾಕರ್ ಓಪನ್ ಆಗಿದ್ದಂತಹ ಸಂದರ್ಭದಲ್ಲೇ ದರೋಡೆಕೋರರು ಈ ಕೃತ್ಯ ಎಸಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆ 30 ನಿಮಿಷದಿಂದ 7 ಗಂಟೆ 30 ನಿಮಿಷದ ಸಮಯದಲ್ಲಿ ದರೋಡೆ ನಡೆದಿದೆ. 1 ಗಂಟೆಯ ಒಳಗಾಗಿ ದರೋಡೆ ಮಾಡಿ ಅಲ್ಲಿಂದ ಪರಾರಿಯಾಗಿದ್ದಾರೆ. ಮೊದಲು ಬಂದೂಕನ್ನು ಎದುರಿಗೆ ಇಟ್ಟು ಸಿಬ್ಬಂದಿಗಳನ್ನು ಬೆದರಿಸಿ ಸಿಬ್ಬಂದಿಗಳನ್ನು ಕಟ್ಟಿ ಹಾಕಿ ದರೋಡೆ ಮಾಡಿದ್ದಾರೆ. 21 ಕೋಟಿ ಮೌಲ್ಯದ ಚಿನ್ನ, ನಗದು ದರೋಡೆ ಮಾಡಿ ಗ್ಯಾಂಗ್ ಪರಾರಿಯಾಗಿದೆ. ಇನ್ನು ದರೋಡೆಕೋರರ ಬಂಧನಕ್ಕೆ 8 ತನಿಖಾ ತಂಡಗಳನ್ನು ರಚನೆ ಮಾಡಿಕೊಂಡು ಶೋಧ ಕಾರ್ಯಾಚರಣೆ ನಡೆಸೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಇನ್ನು ದರೋಡೆ ಬಳಿಕ ದಿಕ್ಕಾಪಾಲಾಗಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಯಾರ ಕೈಗೂ ಸಿಗದಂತೆ ಅಲ್ಲಿಂದ ಪಾರಾಗಿದ್ದಾರೆ. ದರೋಡೆ ಬಳಿಕ ದಿಕ್ಕಾಪಾಲಾಗಿ ಈ ದರೋಡೆ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿ ದರೋಡೆಕೋರರ ಕಾರು ಪತ್ತೆಯಾಗಿದೆ. ಮಂಗಳವೇಡ ತಾಲೂಕಿನ ಹುಲಿಜಂತಿ ಗ್ರಾಮದಲ್ಲಿ ಈ ಕಾರು ಪತ್ತೆಯಾಗಿದೆ ಅಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಗ್ರಾಮದಲ್ಲಿ ಕುರಿಗಳಿಗೆ ದರೋಡೆಕೋರನ ಕಾರು ಡಿಕ್ಕಿ ಹೊಡೆದಿದೆ. ಅದಾದ ಬಳಿಕ ಡೆಡ್ ಎಂಡ್ ರಸ್ತೆಗೆ ಹೋಗಿ ದರೋಡೆಕೋರ ಸಿಲುಕಿಕೊಂಡಿದ್ದ. KA 24 DH 2456 ನಂಬರಿನ ಕಾರ್ನಲ್ಲಿ ಓರ್ವ ದರೋಡೆಕೋರ ಇದ್ದ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಾರುತಿ ಸುಜುಕಿ ಇಕೋ ಕಾರನ್ನು ಅಡ್ಡಗಟ್ಟಿ ಗ್ರಾಮಸ್ಥರು ಅದಾದ ಬಳಿಕ 2 ಬ್ಯಾಗ್ ಸಮೇತ ದರೋಡೆಕೋರರು ಅಲ್ಲಿಂದ ಪರಾರಿಯಾಗಿದ್ದಾರೆ.
ಇನ್ನು ದರೋಡೆಕೋರ ಬಿಟ್ಟು ಹೋದಂತಹ ಕಾರಿನಲ್ಲಿ ಕೆಲವು ಚಿನ್ನಾಭರಣಗಳು ಪತ್ತೆಯಾಗಿದೆ. ಅಂದರೆ ಇದು ದರೋಡೆಕೋರರದ್ದೇ ಕಾರು ಅನ್ನುವಂಥದ್ದು ಈಗಾಗಲೇ ಕನ್ಫರ್ಮ್ ಕೂಡ ಆಗಿದೆ.